ಹೊರಗಡೆ ಹೋಗುವ ಅಂತ ರೆಡಿ ಆಗ್ತಾ ಇರೋದು. ಮಳೆ ಒಂದು ಕಡೆ ಬರ್ತಾ ಉಂಟು. ಲಿಪ್ಸ್ ಜೆಲ್ ಹಾಕು. ಹೊರಗಡೆ ಹೋಗುವಾಗ ಮಳೆ ಕೂಡ ರೆಡಿ ಉಂಟು. ಇವಾಗ ಕಾರಿದ್ದ ಕಾರಣ ಮಳೆ ಬಂದರೂ ಕೂಡ ತೊಂದರೆ ಇಲ್ಲ. ಮೊದಲೆಲ್ಲ ಮಳೆ ಬರುವಾಗ ಬೇಸರ ಆಗೋದು, ಅಯ್ಯೋ ಹೋಗ್ಲಿಕ್ಕಿಲ್ಲ, ಕ್ಯಾನ್ಸಲ್ ಆಗ್ತದೆ ಅಂತ. ಇವಾಗ ಆ ಭಯ ಇಲ್ಲ. ಹೊರಗಡೆ ಹೋಗ್ಲಿಕ್ಕೆ ಅಂತೇಳಿ ಇವಾಗ ಏನಾದರೂ ಒಂದು ಕರೆಂಟ್ ಇಲ್ಲ. ಮಳೆ ಕೂಡ ಬರ್ತಾ ಉಂಟು. ಮಳೆ ಬಂದರೆ ತೊಂದರೆ ಇಲ್ಲ, ಕರೆಂಟ್ ಆದರೂ ಬರ್ತಿದ್ರೆ ಹೊರಡಲಿಕ್ಕೆ ಸರಿಯಾಗೋದಿಲ್ಲ, ರೆಡಿ ಆಗಲಿಕ್ಕೆ ಕರೆಂಟ್ ಇಲ್ಲ. ಚಾರ್ಜಿಂಗ್ ಲೈಟಾಗಿ ಹೋಗ್ತಾ ಉಂಟು, ಲೈಟಾಗಿ ಉರಿತಾ ಉಂಟು. ಹಾಗೆ ನಾನು ಆ್ಯನಿವರ್ಸರಿಗೆ ಅಂತ 2 ಡ್ರೆಸ್ ಬುಕ್ ಮಾಡಿದ್ದು. ಇದೊಂದು ಡ್ರೆಸ್ ನನಗೆ ಅಂತ, ಇದೊಂದು ಡ್ರೆಸ್ ಅವರಿಗೆ ಅಂತ. ಮ್ಯಾಚಿಂಗ್ ಆಗಬೇಕು ಅಂತ ಒಂದೇ ಕಲರ್ ನಾನು ಬುಕ್ ಮಾಡಿದ್ದು. ಬರುವಾಗ ಮಾತ್ರ ಡಿಫ್ರೆಂಟ್ ಕಲರ್. ಮತ್ತು ನನಗಾಯ್ತು ಇನ್ನು ರಿಟರ್ನ್ ಮಾಡಿ ಬರೋದು ಯಾವಾಗ ಅಂತ. ಓಕೆ ಪರವಾಗಿಲ್ಲ ಅಂತ. ಒಟ್ಟಿಗೆ ಹಾಕುವಾಗ ಮ್ಯಾಚಿಂಗ್ ಹಾಕುವಾಗ ಚೆಂದ ಕಾಣಿಸ್ತದಲ್ವಾ. ಹೋದ ವರ್ಷ ಕರೆಕ್ಟ್ ಮ್ಯಾಚಿಂಗ್ ನನಗೆ ಸಿಕ್ಕಿದೆ ಡ್ರೆಸ್. ಗ್ರೀನ್ ಕಲರ್ ಡ್ರೆಸ್ ಕರೆಕ್ಟ್ ಮ್ಯಾಚ್ ಇತ್ತು. ಈ ಸಲ ಮ್ಯಾಚ್ ಇಲ್ಲ. ಮತ್ತು ಇದು ಇಷ್ಟ ಆಗ್ತದೆ ಇಷ್ಟ ಆಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ನನಗೆ ಇಷ್ಟ ಆಗ್ತದೆ ನಾನು ತೆಗಿತೇನೆ. ಕೆಲವು ಸಲ ಅವರಿಗೆ ಇಷ್ಟ ಆಗ್ತದೆ, ಕೆಲವು ಸಲ ಇಷ್ಟ ಆಗೋದಿಲ್ಲ. ಇಷ್ಟ ಆಗೋದಿದ್ರೆ ಪರವಾಗಿಲ್ಲ, ಟೀ ಶರ್ಟ್ ಆದ ಕಾರಣ ನಾನು ಹಾಕ್ತೇನೆ. ಮತ್ತು ವಾಚ್ ಕೂಡ ಸ್ವಲ್ಪ ಒಂಥರ ಅಸಮಾಧಾನ ಆಯಿತು ಅವರಿಗೆ, ಏನು ಅದಕ್ಕೆ. ಮತ್ತು ನನಗೆ ಬೇಸರ ಆಗೋದು ಬೇಡ ಅಂತ ಇರಲಿ ಅಂತ ಹೇಳಿದ್ರು ಅವರು. ನಾನು ಹೇಳಿದೆ ಬೇಡ, ಮನಸ್ಸಿಗೆ ಇಷ್ಟ ಇಲ್ಲದ ವಸ್ತು ಅದು ಹಾಕಿದರೆ ಕೂಡ ನಮಗೆ ಸಮಾಧಾನ ಆಗೋದಿಲ್ಲ ಅಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ ಚೇಂಜ್ ಮಾಡುವ. ನಾನು ಆಲ್ರೆಡಿ ಶಾಪಿನವ್ರ ಹತ್ರ ಹೇಳಿದೆ ಚೇಂಜ್ ಮಾಡಲಿಕ್ಕೆ ಇರ್ಬೋದು, ನಾಳೆ ಬರ್ತೇವೆ ಅಂತ. ಹಾಗೆ ನಾನು ಹೇಳಿದೆ ಬಿಲ್ ಉಂಟಲ್ಲ ಹೋಗಿ ಚೇಂಜ್ ಮಾಡುವ ಅಂತ. ನನಗೆ ಫಸ್ಟಿಗೆ ಅಲ್ಲಿ ಒಂದು ವಾಚ್ ಇಷ್ಟ ಆಗಿತ್ತು. ಖುಷಿಯಾವಾಗ ಇವಾಗ ತೆಗ್ದಲ್ಲ ವಾಚ್. ಅವಳು ನೋಡ್ತಾ ಇದ್ದಾಳೆ, ದೊಡ್ಡ ಕಣ್ಣು ರೌಂಡ್ ಮಾಡಿ. ಅವಳು ಹೇಳಿದ್ದು ಇದೇ ಸಾಕು ಅಂತ. ಇವಾಗ ಹೋಗಿ ತೆಗಿಯೋದು ಅದೇ ನಾನು ಫಸ್ಟ್ ಸೆಲೆಕ್ಟ್ ಮಾಡಿದೆ ಆಗಿರ್ಬೋದು. ಬರ್ತಾರ ಪಪ್ಪ? ಓಕೆ, ನಾನು ಆಮೇಲೆ ನೋಡುವ, ಅವರು ಬಂದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ನನ್ನ ಗಂಡ ಬಂದು ಟೀ ಶರ್ಟ್ ತೆಗ್ದದ್ದು ಗೊತ್ತಿಲ್ಲ. ಒಮ್ಮೆ ಕೆಲವು ಸಲ ಬೈಬೋದು, ಇಷ್ಟ ಆಗೋದಿಲ್ಲ ಏನಾದರೂ ತೆಗೆದ್ರೆ. ಗಿಫ್ಟ್ ಕೊಡುವಾಗ ಇಷ್ಟ ಆದರೆ ಅವ್ರು ಇರ್ತಾರ, ನನಗೆಲ್ಲ ಖುಷಿ ಆಗ್ಬೋದು. ನೋಡುವ. ಅದು ಪ್ರೀತಿ ಅಂಕಿತ ಇರಗಿಚ್ಚದ ನಾವು. ಚಿಕ್ಕದಾಗಿ ಮಳೆ ಬರ್ತಾ ಉಂಟು, ತುಂತುರು ಮಳೆ ಬರ್ತಾ ಉಂಟು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ. ನಾವು ಪ್ರಕಾಶ್ ಮೇಲಿಗೆ ಬಂದಿದ್ದೇವೆ. ಎಣ್ಣೆ ಆಗಬೇಕಿತ್ತು. ಅದರ ನಂತರ 7 o'clock ವಾಚ್ ಶಾಪ್ ಬಂದಾಗ್ತದೆ. ಇವಾಗ 6:30 ಆಯಿತು. ಇಲ್ಲಿರೋ ಪ್ರಕಾಶ್ ಮಿಲ್ ಎಣ್ಣೆ ತೆಗೆದ್ರು. ಅಪ್ಪ ಮತ್ತು ಮಕ್ಕಳು ತ್ರೀ
3 ಈ ಮಾರ್ಕೆಟೇ ಪಾಪನ ಅವಣ್ಯಾನ ಸರಿ ಬೆದ್ರ ಬೇ ಬೈಸ್ ಚಾರಿ ನಾವೀಗ ಬಂದಿದ್ದೇವೆ ದಿನಸಿ ಸಾಮಗ್ರಿ ತೆಗಿಲಿಕ್ಕೆ. ಉಜಾಲ ಹಾಗೆ ನಾವು ಫುಡ್ ತಿನ್ನುವ ಅಂತ ಹೋಟ್ಲಿಗೆ ಬಂದ್ವಿ. ಹಾಗೆ ನನ್ನ ಗಂಡನ ಲೆಕ್ಕದಲ್ಲಿ ಪಾರ್ಟಿ ಉಂಟು ಇವತ್ತು ಆ್ಯನಿವರ್ಸರಿಗೆ. ಹಾಗೆ ನಾವು ಹೋದ ವರ್ಷ ಕೂಡ ಇಲ್ಲಿಗೆ ಬಂದದ್ದು ಪಂಚರತ್ನ ಹೋಟೆಲಿಗೆ. ಅದರಡೆಗೆ ಚಿಕ್ಕದಾಗಿ ಒಂದು ಶಾಪಿಂಗ್ ಕೂಡ ಮಾಡಿದ್ವಿ. ಅದರ ವೀಡಿಯೋಸ್ ನಾನು ಮಾಡಲಿಲ್ಲ. ವಾಟ್ ಯು ವಾಂಟ್ ಖುಷಿ? I want mutton. ವಾಟ್ ಯು ವಾಂಟ್ ಸಮಿತ್? Happy anniversary. ವಾಟ್? Happy anniversary. ಆ್ಯನಿವರ್ಸರಿ ದಿವಸ ಅವ್ರ ಹತ್ರ ಹೇಳಿದ್ದೇವೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹೋದ ವರ್ಷ ಸಹ ಕರ್ಕೊಂಡು ಹೋಗಿದ್ದರು. ಈ ವರ್ಷ ಸಹ ನನಗೆ ಕನ್ಫರ್ಮ್ ಇತ್ತು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತ. ಹಾಗೆ ಡ್ರೆಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಾನು. ಹಾಗೆ ವಾಚ್ ಉಂಟಲ್ಲ, ವಾಚ್ ಶಾಪಿಗೆ ನಾವು ಹೋಗಿದ್ವಿ. ಆ ವಾಚ್ ಶಾಪಲ್ಲಿ ಅವರಿಗೆ ಬೇಕಾದ ವಾಚ್ ಇಲ್ಲ ಆಯಿತು. ಆಮೇಲೆ ಅದನ್ನು ಆರ್ಡ್ರ್ ಮಾಡಬೇಕಾಯಿತು. ಹಾಗಾಗಿ ಇನ್ನು 1 ವೀಕ್ ಕಳೆದ ನಂತರ ಆ ವಾಚ್ ಬರ್ತದೆ. ಅದರ ನಂತರ ನಾನು ತೋರಿಸ್ತೇನೆ ಯಾವ ವಾಚ್ ಅವರು ತೆಗೆದಿದ್ದಾರೆ ಅಂತ. ನಾನು ಕೂಡ ಫಸ್ಟ್ ಅದೇ ವಾಚ್ ಸೆಲೆಕ್ಟ್ ಮಾಡಿದ್ದೆ, ಮಾತ್ರ ಫಸ್ಟ್ ಅಲ್ಲಿ ಇಲ್ಲ ಆಯಿತು ಆ ವಾಚ್. ಹಾಗಾಗಿ ಮತ್ತೆ ನಾನು ಕೇಳಲಿಕ್ಕೆ ಕೂಡ ಹೋಗಲಿಲ್ಲ ಅಲ್ಲಿ. ಹಾಗೆ ಅದೇ ವಾಚ್ ಅವರು ಅಲ್ಲಿ ಹೇಳಿ ಬುಕ್ ಮಾಡಿ ಬಂದಿದ್ದಾರೆ. 13 ವರ್ಷದ ಲೈಫ್ ಜರ್ನಿಯಲ್ಲಿ ನಾನು ಕಲ್ತದ್ದೇನು ಅಂತ ಹೇಳಿದರೆ, ನಾವು ಅವರ ಹತ್ರ ಏನು ಕರೆಕ್ಟಾಗಿ ಇದ್ದರೆ ಅವರು ಕೂಡ ಕರೆಕ್ಟಾಗಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಮತ್ತು ನಾವು ಪ್ರೀತಿ ಏನು ಹೆಂಗಸರು ಜಾಸ್ತಿಯಾಗಿ ಅದನ್ನು ತೋರಿಸ್ತಾರಲ್ವ. ಕೆಲವು ಗಂಡಸರಿಗೆ ತೋರಿಸೋದಿಲ್ಲ, ಆದರೆ ಮನಸ್ಸಿನ ಒಳಗಡೆಯಿಂದ ತುಂಬ ಇಷ್ಟಪಡ್ತಾ ಇರ್ತಾರೆ ಹೆಂಡತಿಯನ್ನು. ಹಾಗೆ ನನ್ನ ಗಂಡ ಕೂಡ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೊರಗಡೆ ತೋರಿಸಲಿಕ್ಕೆ ಗೊತ್ತಿರೋದಿಲ್ಲ, ಆದರೆ ಒಳಗಡೆಯಿಂದ ತುಂಬ ಇಷ್ಟಪಡ್ತಾರೆ. ಅದು ಅರ್ಥ ಆಗ್ತದೆ ನನಗೆ. ಮನಸ್ಸಿನ ಒಳಗಡೆಯಿಂದ ಯಾವಾಗಲೂ ಒಂದು ಭಯ ನನಗೆ ಇದ್ದೇ ಇರ್ತದೆ. ಯಾಕೆಂತ ಹೇಳಿದರೆ ಇವಾಗಿನ ಲೈಫ್ ಸ್ಟೈಲ್ ಹಾಗೆ ಅಲ್ವಾ, ಯಾರು ಯಾವಾಗ ಹೋಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ದೇವರ ಹತ್ರ ಪ್ರೇ ಮಾಡೋದು ಒಂದೇ, ಅಂಥದ್ದೊಂದು ದಿನ ಬಂದರೆ ಫಸ್ಟಿಗೆ ಈ ಭೂಮಿಯಿಂದ ನಾನೇ ಹೋಗಲಿ ಅಂತ. ವಾಹನ ಅರೇಂಜ್ಮೆಂಟ್ ಮಾಡ್ತಿಲ್ಲ ಗಾಡಿ ಬಲ್ಲೆ ಬಲ್ಲೆ ಉಂಟು 5 ఒక 110 ಕ್ರೈನ್ ಕಾಣ್ತದೆ ಅನ್ನು ಮತ್ತೆ ಬೇರೆ ಉಂಟು ನೋಡೋಣ. ಹೋಟ್ಲಿಗೆ ಬಂದರೂ ಕೂಡ ಬಿಸಿ. ಫಾಂಟ್ ಗೊತ್ತಿರೋದು ರೆಡಿ ಅಂಟ ಮಲ್ಪಿಗೆ ತಿಂದಿಗೆ ಬಂದದ್ದು, ಮಲ್ಪಿಗೆ ಬಂದದ್ದು ಸಮಿತಿ. ಅವಳು ಫೋನಲ್ಲಿ ಮಾತಾಡಲಿಕ್ಕೆ ಬಂದದ್ದು, ಒಬ್ಬ ಮಲ್ಪಿಗೆ, ಒಬ್ಳು ನೀರು ಕುಡಿಲಿಕ್ಕೆ ಬಂದದ್ದು. ಅವಳು ಅವಾಗದಿಂದ ನೀರೇ ಕುಡಿತಾ ಇದ್ದಾಳೆ. ಇಲ್ಲಿ ಸಹ ಕರೆಂಟ್ ಹೋಯಿತು. ಒಂಜಿದ್ದೀನಿ ದಾಲ್ ಮತ್ತೆ ಹೋಟೆಲ್ ಬರ್ಪಣಿ ತಿನ್ನರ ಅಬ್ಜಂಡು ಕೂಳಿ ಬೇನೆತ್ತು ಈ ಅಜ್ಜಿಯ ಹಾಗೆ ಆ್ಯನಿವರ್ಸರಿಗೆ ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ. ಎಲ್ಲರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಜನರು ವಿಶ್ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ಕೆಲವರು ವಾಟ್ಸಪ್ಪಲ್ಲಿ, ಕೆಲವರು ಇನ್ಸ್ಟಾದಲ್ಲಿ. ಹಾಗೆ ಎಲ್ಲರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಲೈಫು ಕೂಡ ಎಲ್ಲರ ಫ್ಯಾಮಿಲಿ ಲೈಫು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರೇ ಮಾಡ್ತೇನೆ. ಹಾಗೆ ಕಷ್ಟ ಸುಖ ಎಲ್ಲರ ಲೈಫಲ್ಲಿ ಕೂಡ ಇರ್ತದೆ ಅಲ್ವ. ನಮ್ಮ ಲೈಫಲ್ಲಿ ಕೂಡ ಕಷ್ಟ ಇರ್ತದೆ, ಸುಖ ಇರ್ತದೆ. ಎಲ್ಲದನ್ನು ಆಕ್ಸೆಪ್ಟ್ ಮಾಡಿ ಮುಂದೆ ಹೋಗಬೇಕಲ್ವ. ಎಷ್ಟೇ ಕಷ್ಟ ಇರಲಿ, ಸುಖ ಇರಲಿ, ಟೈಮ್ ಕೊಡುವಲ್ಲಿ ನಾವು ನಮ್ಮ ಪಾರ್ಟ್ನರಿಗೆ ಟೈಮ್ ಕೊಡಲೇಬೇಕಲ್ವ. ಗಂಡನಿಗಾಗಲಿ, ಗಂಡ ಹೆಂಡತಿಗಾಗಲಿ. ಇಷ್ಟೇ ಹೇಳಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.